ಮತ್ತೊಬ್ಬ ಕಾಂಗ್ರೆಸ್ ಶಾಸಕನನ್ನ ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು. ಇಡಿ ಅಧಿಕಾರಿಗಳಿಂದ ಶಾಸಕ ಸತೀಶ್ ಸೈಲ್ ಬಂಧನವಾಗಿದೆ. ಕಾಂಗ್ರೆಸ್ನ ಮತ್ತೊಬ್ಬ ಶಾಸಕನನ್ನ ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು. ಇಡಿ ಅಧಿಕಾರಿಗಳಿಂದ ಶಾಸಕ ಸತೀಶ್ ಸೈಲ್ ಬಂಧನವಾಗಿರುವಂಥದ್ದು. ಕಾರವಾರ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ಅರೆಸ್ಟ್ ಆಗಿದ್ದಾರೆ ಇಡಿ ಅಧಿಕಾರಿಗಳಿಂದ. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಸತೀಶ್ ಸೈಲ್ ಅರೆಸ್ಟ್ ಆಗಿರುವಂಥದ್ದು. ವಿಚಾರಣೆ ಬಳಿಕ ಶಾಸಕ ಸತೀಶ್ ಸೈಲ್ರನ್ನ ಬಂಧಿಸಿದ್ದಾರೆ ಇಡಿ ಅಧಿಕಾರಿಗಳು. ಅಕ್ರಮ ಗಣಿಗಾರಿಕೆ, ಅದಿರು ಸಾಗಣೆ ಕೇಸ್ನಲ್ಲಿ ಸೈಲ್ ಆರೋಪಿಯಾಗಿದ್ದಾನೆ. ಮೌರಿಂಗ್ ಆಸ್ಪತ್ರೆಯಲ್ಲಿ ಸತೀಶ್ ಸೈಲ್ಗೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಜಡ್ಜ್ ಮನೆಗೆ ಕರೆದೊಯ್ದ ಇಡಿ ಅಧಿಕಾರಿಗಳು ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ಬಳಿ ಸತೀಶ್ ಸೈಲ್ ಹಾಜರಾಗಿದ್ದಾರೆ. ಈಗ ಸತೀಶ್ ಸೈಲ್ನನ್ನ ಕಸ್ಟಡಿಗೆ ಪಡೆದಿರುವಂತ ಇಡಿ ಅಧಿಕಾರಿಗಳು. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಅಜಯ್ ಕುಮಾರ್. ಮತ್ತೊಬ್ಬ ಕಾಂಗ್ರೆಸ್ ಶಾಸಕನ ಬಂಧನವಾಗಿರುವಂಥದ್ದು. ಇಡಿ ಅಧಿಕಾರಿಗಳೀಗ ಈ ಒಂದು ಕೇಸ್ನ ನಡೆಸ್ತಾ ಇದ್ದಾರೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಅಂತ? ಖಂಡಿತವಾಗ್ಲೂ ಈಗಾಗ್ಲೇನು ಇಡಿ ಅಧಿಕಾರಿಗಳು ಈಗಾಗಲೇ ವೀರೇಂದ್ರ ಪಪ್ಪಿಯನ್ನು ಕೂಡ ಈಗಾಗಲೇ ಸಂಪೂರ್ಣವಾಗಿ ಡ್ರಿಲ್ ಮಾಡಿದ್ರು. ಆ ನಂತರ ಅವರನ್ನು ಕೂಡ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಿರುವಂತದ್ದು. ಈಗ ಆ ಒಂದು ವಿಚಾರ ಈಗ ಮಾಸುವ ಮುನ್ವೇ ಇದೀಗ ಮತ್ತೆ ಇಡಿ ಅಧಿಕಾರಿಗಳು ಕಾಂಗ್ರೆಸ್ ಶಾಸಕರಾಗಿರುವಂತ ಸತೀಶ್ ಸೈಲ್ ಏನಿದ್ದಾರೆ, ಕಾರವಾರ ಶಾಸಕರಾಗಿರುವಂತ ಸತೀಶ್ ಸೈಲ್ ಅವರನ್ನ ಈಗಾಗಲೇ ಅರೆಸ್ಟ್ ಮಾಡ್ಕೊಂಡು ಬಂದಿರುವಂತದ್ದು. ಈಗಾಗಲೇ ಇಡಿ ಕಚೇರಿಗೂ ಕೂಡ ಕರ್ಕೊಂಡ್ ಬಂದಿದ್ರು. ಆ ನಂತರ ಅವರಿಗೆ ಬೌರಿಂಗ್ ಹಾಸ್ಪಿಟಲ್ ಕೂಡ ಈಗಾಗಲೇ ಏನು ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಿಸಲಾಗಿದೆ. ಈಗ ಅವರನ್ನ ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನಿದೆ ಅವರ ಒಂದು ಏನು ನ್ಯಾಯಾಧೀಶ ನಿವಾಸ ಏನಿದೆ ಅಲ್ಲಿಗೂ ಕೂಡ ಈಗಾಗಲೇ ಕರ್ಕೊಂಡೋಗಿರುವಂತದ್ದು. ಯಲಹಂಕ ಬಳಿ ಏನು ಅವರ ನ್ಯಾಯಾಧೀಶ ಮನೆ ಕೂಡ ಇರುವಂತದ್ದು. ಈಗಾಗಲೇ ಅಲ್ಲೂ ಕೂಡ ಕರ್ಕೊಂಡೋಗಿ ಈಗ ಅವರನ್ನ ಕಸ್ಟಡಿಗೆ ಮತ್ತೆ ಕೇಳುವ ಸಾಧ್ಯತೆ ಕೂಡ ಹೆಚ್ಚಿದೆ. ಇನ್ನು ಕೆಲವೇ ಕ್ಷಣಗಳಲ್ಲೂ ಕೂಡ ಅವರು ಏನು ನ್ಯಾಯಾಧೀಶರ ಮನೆಗೂ ಕೂಡ ರೀಚ್ ಆಗ್ತಾರೆ. ರೀಚ್ ಆದ ನಂತರದಲ್ಲೂ ಕೂಡ ಅವ್ರನ್ನ ಅವ್ರ ಮುಂದೆ ಹಾಜರುಪಡಿಸಿ ಆನಂತರ ಯಾವ ಆಧಾರದ ಮೇಲೆ ನಾವು ಇವ್ರನ್ನ ಅರೆಸ್ಟ್ ಮಾಡಿದೀವಿ ಅಂತ ಕೆಲವೊಂದು ವಿಚಾರಗಳನ್ನು ಕೂಡ ಪ್ರಸ್ತಾಪವನ್ನ ಮಾಡ್ತಾರೆ. ಯಾಕಂದ್ರೆ ಈಗಾಗ್ಲೇ ಇದೇ ತಿಂಗಳ ಆಗಸ್ಟ್ 13 ಮತ್ತೆ 14ರಂದು ಸತೀಶ್ ಸೈಲ್ ಏನಿದ್ದಾರೆ ಅವರ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಿದ್ರು ಇಡಿ. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವಿಚಾರಗಳು ಕೂಡ ಪ್ರಸ್ತಾಪ ಆಗಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ಅಕ್ರಮ ಗಣಿಗಾರಿಕೆ, ಅದರು ಸಾಗಾಣಿಕೆ ಕೇಸ್ನಲ್ಲಿ ಸತೀಶ್ ಸೈಲ್ ಕೂಡ ಈಗ ಆರೋಪಿ ಆಗಿದ್ರು. ಆ ಒಂದು ವಿಚಾರದ ಸಂಬಂಧಪಟ್ಟಂತೆ ಕೂಡ ದಾಳಿಯನ್ನ ಮಾಡಲಾಗಿತ್ತು. ಏನು ಅಕ್ರಮ ಅದಿರು ರಫ್ತು ಮಾಡಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೂಡ ಕಳಿಸಿದ್ರು ಅನ್ನೋ ಮಾಹಿತಿ ಕೂಡ ಇತ್ತು. ಸೊ ಹೀಗಾಗಿ ಇಡಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ 1.6 ಕೋಟಿಯಷ್ಟು ಕೂಡ ಹಣ ಸಿಕ್ಕಿತ್ತು. ಇದರ ಜೊತೆಗೆ 6.75 ಕೋಟಿಯಷ್ಟು ಕೂಡ ಏನು ಚಿನ್ನ ಕೂಡ ಪತ್ತೆ ಆಗಿತ್ತು. ಸೊ ಹೀಗಾಗಿ ಎಲ್ಲವನ್ನು ಕೂಡ ಆಧರಿಸಿ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಈಗ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದ್ರ ವಿಚಾರವಾಗಿ ನೋಟಿಸ್ ಕೂಡ ಕೊಟ್ಟಿದ್ರು. ಆದ್ರೆ ಈಗ ಸಂಪೂರ್ಣವಾಗಿ ವಿಚಾರಗಳು ಅಂದ್ರೆ ಸಾಕಷ್ಟು ಏನು ಎವಿಡೆನ್ಸ್ ಗಳು ಸಿಕ್ಕಿರೋದ್ರಿಂದ ಅವರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಈಗಾಗಲೇ ನ್ಯಾಯಾಧೀಶ ಮನೆ ಮುಂದೆ ಕೂಡ ಹಾಜರುಪಡಿಸಿದ್ದಾರೆ. ನ್ಯಾಯಾಧೀಶರ ಮುಂದೆನೂ ಕೂಡ ಇವರು ಅಕ್ರಮ ಗಣಿಗಾರಿಕೆ ಮತ್ತೆ ಅದಿರು ಸಾಗಣೆ ಇದರಲ್ಲಿ ಕೂಡ ಸಾಕಷ್ಟು ಅಕ್ರಮವನ್ನ ಮಾಡಿದ್ರೆ, ಹೀಗಾಗಿ ಅವ್ರನ್ನ ಅರೆಸ್ಟ್ ಮಾಡಿದೀವಿ, ಮತ್ತೆ ನಮಗೆ ಕಸ್ಟಡಿಗೆ ಬೇಕು ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಈಗ ಏನ್ ವೀರೇಂದ್ರ ಪಪ್ಪಿ ಅವ್ರನ್ನ ಯಾವ ರೀತಿಯಲ್ಲಿ ಇವರು ಮತ್ತೆ ಕಸ್ಟಡಿಗೆ 2-3 ಬಾರಿ ತಗೊಂಡು ವಿಚಾರಣೆ ಮಾಡಿದ್ರು, ಅದೇ ರೀತಿ ಇವರನ್ನು ಕೂಡ ವಿಚಾರಣೆ ಮಾಡೋದಕ್ಕೋಸ್ಕರ ಮತ್ತೆ ಕಸ್ಟಡಿ ಕೇಳ್ತಾರೆ. ಈಗ ಬಹುತೇಕವಾಗಿ ಅವರನ್ನು ಕೂಡ ಕಸ್ಟಡಿ ಕೊಡುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಇವತ್ತು ಓವರ್ ನೈಟ್ ಅರೆಸ್ಟ್ ಮಾಡಿರೋದ್ರಿಂದಾಗಿ ನ್ಯಾಯಾಲಯ ಇರೋದಿಲ್ಲ. ಸೊ ಹೀಗಾಗಿ ಇದೊಂದು ರೀತಿ ಪ್ರೊಸೀಜರ್ ಆಗಿರುತ್ತೆ. ನ್ಯಾಯಾಧೀಶ ಮನೆ ಮುಂದೆ ಕರ್ಕೊಂಡೋಗಿ ಅವರನ್ನು ಕೂಡ ಅಲ್ಲಿ ಹಾಜರುಪಡಿಸಿ ಆನಂತರ ವಶಕ್ಕೆ ಪಡ್ಕೊಳ್ತಾರೆ. ಆನಂತರ ನ್ಯಾಯಾಧೀಶರು ಇಂತಿಷ್ಟು ದಿನ ಅಂತ ಹೇಳಿ ಅವರ ಕಸ್ಟಡಿಗೂ ಕೂಡ ಕೊಡ್ತಾರೆ. ಕೊಟ್ಟ ನಂತರದಲ್ಲಿ ಅವ್ರು ಇರುವಂತ ಎಲ್ಲಾ ವಿಚಾರಗಳನ್ನು ಕೂಡ ಬಾಯ್ಬಿಡಿಸುವಂತ ಕೆಲಸವನ್ನ
ಬಂಧನವನ್ನ ಮಾಡ್ತಾರೆ. ಆನಂತರ ಮತ್ತೆ ಏನು ನ್ಯಾಯಾಲಯಕ್ಕೂ ಕೂಡ ಹಾಜರುಪಡಿಸಿ ಆನಂತರ ಮತ್ತೆ ಕಸ್ಟಡಿಗೆ ಇನ್ ಕೇಸ್ ಬೇಕಿದ್ದ ಆದಲ್ಲಿ ಅವರನ್ನ ವಶಕ್ಕೆ ಪಡಿಸ್ಕೊಳ್ತಾರೆ. ಇಲ್ಲಾಂದ್ರೆ ಇನ್ನು ನ್ಯಾಯಾಂಗ ಬಂಧನಕ್ಕೂ ಕೂಡ ಕಳಿಸುವಂತ ಏನು ವಿಚಾರಗಳು ಕೂಡ ಹೆಚ್ಚಿರುತ್ತೆ. ಈಗ ಸದ್ಯಕ್ಕೆ ಬಂದಿರುವಂತ ಮಾಹಿತಿ ಪ್ರಕಾರ ಮತ್ತೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಆದ್ರೆ ನ್ಯಾಯಾಧೀಶರು ಎಷ್ಟು ದಿನ ಕಸ್ಟಡಿ ಕೊಡ್ತಾರೆ ಅನ್ನೋದು ಸಹ ನಾವು ಸಹ ಕಾದ್ ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್ ಕುಮಾರ್.